This is my new YouTube ಚಾನಲ್. ಗುಡ್ ಫುಡ್ ಈಸ್ ಗುಡ್ ಮೂಡ್ ಅಂತ ಹೇಳಿ ನಾನು ಇವತ್ತಿಂದ ನಾನು ಹೊಸ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ. ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಹಾಯ್ ಫ್ರೆಂಡ್ಸ್, ಇದು ನನ್ನ ಹೊಸ ಯೂಟ್ಯೂಬ್ ಚಾನಲ್. ಇವತ್ತಿಂದ ನಾನು ನನ್ನ ಹೊಸ ಯೂಟ್ಯೂಬ್ ಚಾನಲ್ನ ಶುರು ಮಾಡಿದ್ದೀನಿ. ಅದಕ್ಕೆ ನಿಮ್ಮ ಸಬ್ಸ್ಕ್ರಿಪ್ಷನ್ನು ಎಲ್ಲದನ್ನೂ ಬೇಕು. ಸೊ ಇವತ್ತು ನಾನು ಹೊಸ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ. ಅದಕ್ಕೆ ನಾನು ಫಸ್ಟ್ ಮಾಡಿದ್ದೆ, ನಾನು ಇವತ್ತು ನಮ್ಮ ಮನೆಯಲ್ಲಿ ಪಾವ್ ಬನ್ ಅಂತ ಕರಿತೀವಿ. ಸೊ ಫಸ್ಟ್ ಟೈಮ್ ಟ್ರೈ ಮಾಡಿದೆ, ಬಟ್ ಓಕೆ, ರಿಸಲ್ಟ್ ವಾಸ್ ವೆರಿ ನೈಸ್. ಈಗ ನಿಮಗೆ ಕಾಣಿಸ್ತಿರ್ಬೇಕಲ್ವಾ? ಹಾಂ, ಇದು ನಾನು ಟ್ರೈ ಮಾಡಿದ್ದೀನಿ. ಇದೇ ಫಸ್ಟ್ ಟೈಮ್ ನಾನು ಟ್ರೈ ಮಾಡಿ ಹಾಕಿರೋದು. ಸೊ ನಿಮಗಿಷ್ಟ ಆಗಿದೆ ಅಂದ್ಕೊತೀನಿ. ಸೊ ಮತ್ತೆ ನಾಳೆ ನಂದು ಇನ್ನೂ ಒಂದು ಟ್ರಯಲ್ ಜೊತೆಗೆ ನಿಮ್ಮ ಜೊತೆಗೆ ಮತ್ತೆ ನಾನು ಡೈಲಿ ರುಟೀನ್ನ ಶೇರ್ ಮಾಡ್ಕೊತೀನಿ. ಓಕೆ, ಈಗ ಸಾಯಂಕಾಲ ರಾತ್ರಿ ಆಗಲೇ 8 ಗಂಟೆ ಆಯಿತು. ಸೊ ರಾತ್ರಿಗೆ ನಾನು ಸ್ಟಫ್ ಪಡ್ಡು ಅಂತ ಅಂದ್ಕೊಂಡಿದ್ದೀನಿ. ಸ್ಟಫ್ ಪಡ್ಡು ಅಂತ ಅಂದರೆ ಏನು, ನಾವು ಆಲೂಗಡ್ಡೆ ಪಲ್ಯ ಇದೆಯಲ್ಲ, ಆಲೂಗಡ್ಡೆ ಪಲ್ಯನ ಮಾಡಿ ಸೊ ಇದರೊಳಗೆ ಹಾಕ್ತೀವಿ, ಗುಂಡ್ಪಂಗ್ಲು ಮಾಡೋದ್ರಲ್ಲಿ. ಸೊ ನಾನೀಗ ಒಂದು 3 to 4 ಆಲೂಗಡ್ಡೆನ ತೊಗೊಂಡು ಅದನ್ನು ಕುದಿಸ್ಕೊಂಡು ಆಮೇಲೆ ನಾವು ಅದನ್ನು ಹೇಗೆ ಮಾಡೋದಂತ ತೋರಿಸ್ತೀನಿ. ಈಗ ನಾನು ಇಲ್ಲಿ 4 to 5 ಪೊಟ್ಯಾಟೋಸ್ ತೊಗೊಂಡಿದ್ದೀನಿ. ಸೊ ಈಗ ಇದನ್ನು ನಾನು ಕುದಿಲಿಕ್ಕೆ ಇಡ್ತೀನಿ. ಸೊ ಇದು ಹೀಗೆ ಮಾಡೋದ್ರಿಂದ ಏನಾಗುತ್ತೆ, ಗುಂಡ್ಪಂಗ್ಳು ಜೊತೆಗೆ ಚಟ್ನಿ ಬೇಕು ಅಂತ ಏನಿರಲ್ಲ, ಡಿಫ್ರೆಂಟಾಗಿ ಇರುತ್ತೆ. ಮಕ್ಕಳು ತುಂಬ ಇಷ್ಟಪಡ್ತಾರೆ ಇದನ್ನು ತಿನ್ನೋಕ್ಕೆ. ಸೊ ನಾನು ಇದನ್ನು ಈಗ ಕುಕ್ಕರ್ನಲ್ಲಿ ಇಟ್ಟು ಒಂದು 2 ವಿಷಲ್ ಮಾಡಿಸ್ಕೊತೀನಿ. ಅದಾದಮೇಲೆ ನಾನು ಪಡ್ಡುನ ಹಾಕ್ತೀನಿ. ಮಾಡಿಟ್ಕೊಂಡಿದ್ದ ಪಾವನ್ನ ನಾನು ಹೀಗೆ ಒಂದು ಏರ್ಟೈಟ್ ಡಬ್ಬಿಯಲ್ಲಿ ತೆಗೆದಿಟ್ಕೊಂಡ್ಬಿಡ್ತೀನಿ. ಅಂದರೆ ಮಕ್ಕಳು ಹಾಲು ಜೊತೆಗೆ ಅಥವಾ ನೀವು ಸಾಯಂಕಾಲ ಸ್ನ್ಯಾಕ್ಸ್ ಜೊತೆಗೆ ತಿನ್ನಬೇಕಾದ್ರೆ ಚೆನ್ನಾಗಿರುತ್ತೆ. ಇದು ಸಣ್ಣದಾಯಿತು, ಸ್ವಲ್ಪ ದೊಡ್ಡದು ಪ್ರಿಫರ್ ಮಾಡ್ತೀನಿ. ಅಂದರೆ ಏನಾಗುತ್ತೆ, ಫ್ರೆಶ್ ಆಗೂ ಇರುತ್ತೆ, ಚೆನ್ನಾಗಿರುತ್ತೆ. ಈಗ ಒಂದು ಏರ್ಟೈಟ್ ಡಬ್ಬಿಲಿ ಈ ಬನ್ನೆಲ್ಲ ಸ್ಟೋರ್ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಇದನ್ನು ಕ್ಲೋಸ್ ಮಾಡಿ ಇಟ್ಕೊತೀನಿ. ಅಂದರೆ ಫ್ರೆಶ್ ಆಗಿರುತ್ತೆ, ಮಕ್ಕಳಿಗೂ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ. ಈಗ ಇದು ಪೊಟ್ಯಾಟೊ ಆಗಿದೆ, ಆಫ್ ಮಾಡಿದ್ದೀನಿ. ಈಗ ನಾವಿದನ್ನು ಪಲ್ಯ ಮಾಡೋಣ. ಓಕೆ, ಇದು ಆಲೂಗಡ್ಡೆ ಎಲ್ಲ ಕುಕ್ ಆಗಿದೆ. ಸೊ ಇದನ್ನೆಲ್ಲ ಸಿಪ್ಪೆ ತಕ್ಕೊಂಡು ಪಲ್ಯಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇದು ಪಲ್ಯ ಮಾಡಿದ ಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಗುಂಡ್ಪಂಗ್ಳನ್ನ ಹಾಕೊಳ್ಳೋಣ. ಸೊ ಹೀಗೆ ಆಲೂಗಡ್ಡೆ ಎಲ್ಲ ಕುದ್ಮೇಲೆ ಅದನ್ನು ನೀರೆಲ್ಲ ತಕ್ಕೊಂಡು ತಣ್ಣೀರಿಂದ ಸ್ವಲ್ಪ ವಾಶ್ ಮಾಡಿಕೊಂಡ್ರೆ ನಮಗೆ ತಕ್ಕೊಳ್ಳೋಕೆ ಈಸಿ ಆಗ್ತದೆ, ಕೈ ಕೂಡ ಅಷ್ಟೊಂದು ಇದಾಗೋದಿಲ್ಲ. ಸೊ ಇದನ್ನೆಲ್ಲ ಬಿಡಿಸ್ಕೊತಿದ್ದೀನಿ. ಇದನ್ನು ಬಿಡಿಸ್ಕೊಂಡಾದ್ಮೇಲೆ ಪಲ್ಯ ಮಾಡೋಣ. ಈ ಆಲೂಗಡ್ಡೆನೆಲ್ಲ ನಾನು ಹೀಗೆ ಸ್ಮ್ಯಾಶರಿಂದ ಸ್ವಲ್ಪ ಸಣ್ಣಕ್ಕೆ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಪಲ್ಯ ಗುಂಡ್ಪೊಂಗಲ್ ಒಳಗೆ ಹಾಕಬೇಕಾದ್ರೆ ಸ್ವಲ್ಪ ಮೆತ್ತಗಿದ್ರೆ ಚೆನ್ನಾಗಿರುತ್ತೆ ಅಂಥೇಳಿ. ಅದಕ್ಕೆ ಸ್ವಲ್ಪ ನಾನು ಇದು ಸ್ವಲ್ಪ ತಣ್ಣಗಾದ್ಮೇಲೆ ಆಲೂಗಡ್ಡೆನ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊತಿದ್ದೀನಿ. ಹೀಗೆ ಸಣ್ಣಗೆ ಸ್ಮ್ಯಾಶ್ ಮಾಡಿಕೊಂಡು ಪಲ್ಯ ಮಾಡ್ತೀನಿ. ಈಗ ಫ್ರೆಂಡ್ಸ್, ಪಲ್ಯ ರೆಡಿಯಾಗಿದೆ. ಇದಕ್ಕೆ ನಾನು ಗಾರ್ಲಿಕ್ಕು ಮತ್ತು ಆನಿಯನ್ನು ಹಾಕೋದಿಲ್ಲ. ನಾವು ನಮ್ಮನೇಲಿ ಗಾರ್ಲಿಕ್ ಆನಿಯನ್ನು ಎಲ್ಲ ಯೂಸ್ ಮಾಡಲ್ಲ, ತರೋದಿಲ್ಲ. ಸೊ ಹಾಗಾಗಿ ನಾನು ಇದಕ್ಕೆ ಒಗ್ಗರಣೆಗೆ ಮೆಣಸಿನ್ಕಾಯಿ, ಕೊತ್ತಂಬರಿ ಮತ್ತು ಹಸಿ ಬಟಾಣಿ ಹಾಕಿ ಮಾಡ್ಕೊಂಡಿದ್ದೀನಿ. ನನ್ನ ಮಗ ಪೀಸ್ ಅವೆಲ್ಲ ತಿನ್ನಲಿಕ್ಕೆ ಸ್ವಲ್ಪ ಇಷ್ಟಪಡಲ್ಲ. ಸೊ ಹಿಂಗೆ ಮಾಡಿ ಹಾಕಿದರೆ ಸ್ವಲ್ಪ ತಿಂತಾನೆ. ಅದಕ್ಕೆ ಇದನ್ನು ಟ್ರೈ ಮಾಡಿದ್ದೀನಿ. ಸೊ ಇದನ್ನು ಪಲ್ಯ ಎಲ್ಲ ಆಗಿದೆ. ಇದನ್ನು ಸೈಡಿಗೆ ತೆಗೆದಿಟ್ಕೊಳ್ಳೋಣ. ಇದೊಂದು ಸ್ವಲ್ಪ ಆರಿದ ಮೇಲೆ ನಾವು ಗುಂಡ್ಪಂಗ್ಳನ್ನು ಹಾಕೋಣ, ಅಂದರೆ ಪಡ್ಡನ್ನು ಹಾಕ್ಕೊಳ್ಳೋಣ. ಇದು ದೋಸೆ ಹಿಟ್ಟು. ನಾನು ದೋಸೆ ಹಿಟ್ಟನ್ನ ಯಾವಾಗಲೂ ಮನೇಲಿ ಸ್ಟೋರ್ ಮಾಡೇ ಇರ್ತೀನಿ. ಯಾಕಂದರೆ 2 ದಿನಕ್ಕೊಮ್ಮೆ ಅಥವಾ 3 ದಿನಕ್ಕೊಮ್ಮೆ ಫ್ರೆಶ್ಶಾಗಿ ಹಾಕಿ ಇಟ್ಕೊಂಡು ಬಿಡ್ತೀನಿ. ಯಾಕಂದರೆ ಒಂದು ಸತಿ ನನ್ನ ಮಗನ ಬಸ್ ಬರೋದು ಬೆಳಗ್ಗೆ 7 ಗಂಟೆಗೆಲ್ಲ ಬಂದುಬಿಡುತ್ತೆ. ಒಂದು ಸತಿ ಎಚ್ಚರ ಲೇಟ್ ಆಯಿತು ಅಥವಾ ಏನೋ ಅವಸರ ಆಯಿತು ಅಂದಾಗ
ಒಂದು ಡಬ್ಬಿಗೆ 2 ಹಾಕಿ ಕೊಟ್ಬಿಡ್ತೀನಿ. ಸೊ ಆವತ್ತಿನ ದಿನ ಸ್ವಲ್ಪ ಈಸಿ ಆಗುತ್ತೆ. ಸೊ ಹಾಗಾಗಿ ಆದಷ್ಟು ನಾನು ದೋಸೆ ಹಿಟ್ಟು, ಇಡ್ಲಿ ಹಿಟ್ಟು ಸ್ಟೋರ್ ಮಾಡೇ ಇಟ್ಕೊಂಡಿರ್ತೀನಿ. ಅವಸರ ಆದಾಗೆಲ್ಲ ಹಾಕಿ ಕೊಡ್ಲಿಕ್ಕೆ ಇಷ್ಟ ಬರ್ತದೆ. ಹಾಗೆ ನಮ್ಮ ಮಕ್ಳಿಗೆ ಕೂಡ ತುಂಬಾ ಇಷ್ಟ ಆಗುತ್ತೆ. ಅದಕ್ಕೆ ಈಗ ನಾನು ಗುಂಡ್ಪಂಗ್ಳು ಹಂಚಿಟ್ಕೊಂಡಿದ್ದೀನಿ. ಈಗ ಪಲ್ಯನೂ ತಣ್ಣಗಾಗಿದೆ, ಸೊ ಅದು ಕೂಡ ಮಾಡ್ಬೋದು. ಹಿಟ್ಟು ಆಮೇಲೆ ಸ್ವಲ್ಪ ಎಣ್ಣೆ ಹಾಕ್ತೀನಿ, ಅಂದರೆ ಸ್ವಲ್ಪ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಅದಕ್ಕೆ ನಾನೀಗ ಎಣ್ಣೆ ಹಾಕಿದ್ದೀನಿ. ಸ್ವಲ್ಪ ಗ್ಯಾಸ್ ಸಣ್ಣದಾಗಿ ಇಟ್ಕೊತೀನಿ, ಯಾಕಂದರೆ ಇದೆಲ್ಲ ಹಾಕಿ ಇದಾಗ ಅಷ್ಟೊತ್ತಿಗೆ ಹಾಕಿದ ಮೇಲೆ ಸ್ವಲ್ಪ ಜೋರಾಗಿ ಮಾಡ್ತೀನಿ. ಸ್ವಲ್ಪ ಹಾಕಬೇಕು, ಜಾಸ್ತಿ ಅಲ್ಲ, ಯಾಕಂದರೆ ಮತ್ತೆ ಇನ್ನೊಂದು ಲೇಯರು ಬರುತ್ತೆ. ನಾನು ಗ್ಯಾಸ್ನ ಸ್ವಲ್ಪ ಕಮ್ಮಿ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಈ ಪಲ್ಯದಲ್ಲಿ ಮೆಣಸಿನ್ಕಾಯಿ ಸಣ್ಣ ಹುಡುಗರಿಗೆ ಕಷ್ಟ ಆಗುತ್ತೆ ಅಂದರೆ ನೀವು ಖಾರ ಪುಡಿ ಕೂಡ ಹಾಕೋಬೋದು, ಇಲ್ಲ ಗರಂ ಮಸಾಲ ಕೂಡ ಹಾಕೋಬೋದು. ಅದು ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಹೀಗೆ ಪಲ್ಯನ ಅದರಲ್ಲಿ ಹಾಕ್ಕೋಬೇಕು. ಈಗ ನಾನು ಫ್ಲೇಮು ಸಣ್ಣದಾಗಿ ಇಟ್ಕೊಂಡಿದ್ದೀನಿ, ಯಾಕಂದರೆ ಇದೆಲ್ಲ ಹಾಕಬೇಕಲ್ಲ, ಅದಕ್ಕೆ. ಈ ಟೈಪ್ ಮಾಡೋದ್ರಿಂದ ಮಕ್ಕಳಿಗೂ ತುಂಬ ಇಷ್ಟ ಆಗ್ತದೆ. ನನ್ನ ಮಕ್ಕಳಿಗಂತೂ ತುಂಬಾ ಇಷ್ಟ ಇದು. ನನ್ನ ಹಸ್ಬೆಂಡ್ಗೂ ಅಷ್ಟೇ, ನಮ್ಮ ಮಕ್ಕಳಿಗೂ ಅಷ್ಟೇ. ದೊಡ್ಡವ್ರಿಗೆ ಖಾರ ಬೇಕಂದರೆ ಇನ್ನೂ ಸ್ವಲ್ಪ ಖಾರ ಕೂಡ ಹಾಕೋಬೋದು. ಸೊ ಹೀಗೆ ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ಲೇಯರ್ ಹಾಕ್ಕೊಂಡು ಅದು ಫಿಲ್ಲಿಂಗ್ ಮಾಡ್ಕೊಂಬಿಡ್ಬೇಕು. ಈಗ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಬೇಕಾದರೆ ನೀವು ಹಿಟ್ಟೊಳಗೆ ಕೂಡ ಮಿಕ್ಸ್ ಮಾಡ್ಕೋಬೋದು, ಬಟ್ ಅದು ಇಷ್ಟೊಂದು ಇದ್ರೂ ಬರಲ್ಲ. ಸ್ವಲ್ಪ ಹಿಟ್ಟು ಜಾಸ್ತಿ ಆದರೆ ಹಾಗೆ ಸ್ಪ್ರೆಡ್ ಆಗಿಬಿಡುತ್ತದೆ. ಇಟ್ಸ್ ಓಕೆ, ಬಟ್ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ನಾವು ಫ್ಲೇಮ್ನ ಜಾಸ್ತಿ ಮಾಡಿಕೊಂಡು ಒಂದು 5 ಮಿನಿಟ್ಸ್ ಇಡೋಣ. ಈಗಾಗಿದೆ, ಸೊ ಅದನ್ನು ನಾವು ಟರ್ನ್ ಮಾಡ್ಕೊಳ್ಳೋಣ. ಈಗ ಇನ್ನೂ ಸ್ವಲ್ಪ ರೆಡ್ ಬೇಕಾದ್ರೂ ಆಗುತ್ತೆ. ಹಾಂ, ಇದೇ ಪಲ್ಯ ಅಂತಲೇ ಏನಿಲ್ಲ, ನೀವು ಮನೇಲಿ ಯಾವ ಪಲ್ಯ ಮಾಡಿರ್ತೀರ ಕೂಡ ಆ ಪಲ್ಯ ಒಂದೊಂದು ಸತಿ ಪಲ್ಯ ಉಳಿದಿರ್ತದೆ, ಮತ್ತು ಉಳಿದಿದ್ದು ಏನು ಮತ್ತೆ ಮಾಡಬೇಕು ಅನ್ನೋದ್ರೆ ಇದು ಹಿಟ್ಟಿದ್ರೆ ಆ ಹಿಟ್ಟೊಳಗೆ ಹಿಂಗೆ ಹಾಕ್ಕೊಂಡು ಮಾಡಿಬಿಡ್ಬೋದು. ಟೇಸ್ಟು ಚೆನ್ನಾಗಿರ್ತದೆ, ಪಲ್ಯನೂ ಖರ್ಚಾಗ್ತದೆ, ಮಕ್ಕಳು ಜೋರಾಗಿ ತಿಂತಾರೆ. ಸ್ವಲ್ಪ ಬೇರೆ ಬೇರೆ ವೆರೈಟೀಸ್ ಮಾಡಿಕೊಟ್ರೆ ಮಕ್ಕಳಿಗೆ ಇಷ್ಟ ಆಗುತ್ತಲ್ಲ, ಅದಕ್ಕೆ. ಈಗ ಸ್ಟಫ್ ಗುಂಡ್ಬಂಗ್ಲು ರೆಡಿ ಟು ಈಟ್. ಸೊ ಈಗ ತೊಗೊಂಡೋಗೋಣ. ಮಕ್ಕಳಿಗೆ ಎಲ್ಲ ಒಂದು ಸತಿ ಹಾಕಿ ಮತ್ತೊಂದು ಸತಿ ತೊಗೊಂಬರ್ತೀನಿ. ಓಕೆ, ಈ ನಮ್ಮ ರೆಸಿಪಿ ನಿಮ್ಗೆ ಇಷ್ಟ ಆಯಿತು, ಈ ನಂದು ಚಾನಲ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಫ್ರೆಂಡ್ಸ್. ಥ್ಯಾಂಕ್ ಯು. ಗುಡ್ ನೈಟ್.